ದೇಶಾದ್ಯಂತ ಕಾಕ್ರೋಚ್ ಜನತಾ ಪಾರ್ಟಿ ಸಂಚಲನ ಸೃಷ್ಟಿಸಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಜಿರಳೆ ಪಾರ್ಟಿ ಪ್ರತಿಭಟನೆ ನಡೆಸಿದೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ಕೇಂದ್ರದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಸಿಡಿದೆದ್ದಿದೆ. ದೆಹಲಿಯಲ್ಲಿ ಮೊಳಗಿದೆ ಕಾಕ್ರೋಚ್ ಪಾರ್ಟಿ ಜಿಂದಾಬಾದ್ ಘೋಷ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೊಂದು ಸಲ ಬರಿಬೇಕಾಗಿ ಬಂತು. ಅದರ ವಿರುದ್ಧವಾಗಿ ಪ್ರೊಟೆಸ್ಟ್ ನಡೆದಿತ್ತು. ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಿತ್ತು ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಜಿಂದಾಬಾದ್, ಕಾಕ್ರೋಚ್ ಪಾರ್ಟಿ ಜಿಂದಾಬಾದ್ ಅಂತ ಘೋಷಣೆಗಳನ್ನ ಕೂಗುದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾವಿರ ಸಂಖ್ಯೆಯಲ್ಲಿ ಯುವಕರು ಇಲ್ಲಿ ಬಂದು ನಿಂತಿರುವಂತದ್ದು, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಾ ರೀತಿಯಿಂದಲೂ ಕೂಡ ಯುವಕರ ಆಕ್ರೋಶಕ್ಕೆ ಕಾರಣ ವ್ಯವಸ್ಥೆಯ ವೈಫಲ್ಯ ಅನ್ನುವಂಥದ್ದು ಪದೇ ಪದೇ ಇಲ್ಲಿನ ಯುವಕರು ಹೇಳ್ತಾ ಇರುವಂತದ್ದು. ಮತ್ತೆ ಯಾವ ರೀತಿ ಯುವ ಸಮುದಾಯ ಮುಂದೆ ಬರಬೇಕು, ದೇಶದ ಸಮಸ್ಯೆಗಳ ಕುರಿತಾಗಿ ಹೇಗೆ ಹೋರಾಟ ನಡೆಸಬೇಕು ಅನ್ನುವಂತಹ ಮುಖ್ಯ ಅಂಶಗಳನ್ನ ಇಟ್ಕೊಂಡು ಕಾಕ್ರೋಚ್ ಅದು ಒಂದು ಪಕ್ಷದ ಸ್ವರೂಪ ಪಡಿತಾ ಇದೆ. ಅದಿನ್ನೂ ಕೂಡ ಹೋರಾಟ ಹಂತದಲ್ಲಿದೆ. ಈಗ ಅದಕ್ಕೆ ಕಾಕ್ರೋಚ್ ಪಾರ್ಟಿ ಅಂತಲೇ ಹೇಳಿರುವಂತದ್ದು. ಈಗ ಅದರ ನಾಯಕ ಅಭಿಜಿತ್ ಪಡ್ಕೆ ಕೂಡ ಬಂದಿರುವಂತದ್ದು ಎಲ್ಲ ತಮ್ಮ ಬಳಗದೊಂದಿಗೆ ಮತ್ತೆ ಕಾರ್ಯಕರ್ತರೊಂದಿಗೆ. ಆತ ಭಗತ್ ಸಿಂಗ್, ಅಂಬೇಡ್ಕರ್ ಫೋಟೋಗಳನ್ನ ಹಿಡಿದು ಅವರ ಒಂದು ತ್ಯಾಗ, ಭಗತ್ ಸಿಂಗರ ತ್ಯಾಗ ಗುಣಗಾನ ಮಾಡ್ತಾ ಇರುವಂತದ್ದು. ಇದು ಇವತ್ತು ದೆಹಲಿಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಯುವಕರಲ್ಲಿ ಒಳಗಡೆ ಇರುವಂತ ಕಿಚ್ಚನ್ನ, ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸುವ ಒಂದು ಮಾದರಿಯಾಗಿ ಇವತ್ತು ಪಡ್ಕೊಂಡಿರೋದು. ಇವತ್ತು ಬೆಳಿಗ್ಗೆ ಅಂದ್ರೆ US ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಭಿಜಿತ್ ಪಡ್ಕೆ ಇವತ್ತು ಬೆಳಿಗ್ಗೆ ದೆಹಲಿಗೆ ಬಂದಿರುವಂತದ್ದು. ದೆಹಲಿಗೆ ಬಂದು ನೇರವಾಗಿ ಕಾರ್ಯಕರ್ತರು ಅಥವಾ ಸ್ನೇಹಿತರು ಅಂತಾರೆ ಜೊತೆಗೆ ಅದೇ ರೀತಿ ಏನು ಆತನ ಬೆಂಬಲ ಸೂಚಿಸುವಂತಹ ಎಲ್ಲರಿಗೂ ಕೂಡ ಸಿಗಬೇಕು ಅನ್ನುವಂತ ಕಾರಣವನ್ನು ಇಟ್ಕೊಂಡು ನೇರವಾಗಿ ಏರ್ಪೋರ್ಟ್ ಇಂದ ಇಲ್ಲಿಗೆ ಜಂತರ್ ಮಂತರ್ಗೆ ಬಂದಿರುವಂತದ್ದು. ಇಡೀ ಜಂತರ್ ಮಂತರ್ ಏರಿಯಾ ಈಗ ಯುವಕರಿಂದ ತುಂಬಿರುವಂತದ್ದು. ಸಾಮಾನ್ಯಕ್ಕೆ ಇದು ಪ್ರತಿಭಟನೆಗಳು, ದೆಹಲಿಗೆ ಬಂದ್ರೆ ಜಂತರ್ ಮಂತರ್ ಅನ್ನುವಂಥದ್ದು ಪ್ರತಿಭಟನೆಯ ವಲಯ ಆಗಿರುತ್ತೆ. ಇದನ್ನ ಹೊರತಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಕೂಡ ನಾವು ಕೆಲವೇ ರಾಜಕೀಯ ಪಕ್ಷಗಳ ಸ್ಪಾನ್ಸರ್ ಇರುವಂತಹ ಕಾರ್ಯಕ್ರಮಗಳಲ್ಲಿ, ಪ್ರತಿಭಟನೆಗಳಲ್ಲಿ ದೊಡ್ಡ ಮಟ್ಟದ ಕ್ರೌಡ್ ನೋಡಬಹುದು. ಅದನ್ನ ಇನ್ನು ಮೈಸೂರಿನಲ್ಲೂ ಕೂಡ ಜಿರಳೆ ಪಾರ್ಟಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರು. ಟೌನ್ ಹಾಲ್ ಬಳಿ ಜಿರಳೆ ಪಾರ್ಟಿ ಪ್ರತಿಭಟನೆಯನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ಜನ ಸೇರಿ ನೀಟ್ ಪರೀಕ್ಷೆಯ ಕ್ವೆಶ್ಚನ್ ಪೇಪರ್ ಲೀಕ್ ವಿರುದ್ಧ ಹೋರಾಟ ಮಾಡಿದ್ರು. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಅದನ್ನ ಬೆಂಬಲಿಸಿ ಮೈಸೂರಿನಲ್ಲೂ ಕೂಡ ಪ್ರತಿಭಟಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಅದೇ ರೀತಿ ಕೆಲವೊಂದು ಅಂದ್ರೆ ನೀಟ್
ಇಡೀ ದೇಶದಾದ್ಯಂತ ಕಾಕ್ರೋಚ್ ಜನತಾ ಪಾರ್ಟಿಯ ಚಳುವಳಿ ರೂಪುಗೊಂಡಿದೆ, ಚಳುವಳಿ ನಡೀತಾ ಇದೆ. ಆ ಒಂದು ಚಳುವಳಿಯನ್ನ ಬೆಂಬಲಿಸಿ ನಾವು ಮೈಸೂರಿನ ಪ್ರಗತಿಪರ ಹೋರಾಟಗಾರರು, ವಿದ್ಯಾರ್ಥಿ ಯುವಜನರು, ಸಂಶೋಧಕರು, ದಲಿತ ಪರ ಹೋರಾಟಗಾರರೆಲ್ಲ ಸೇರಿ ದೆಹಲಿಯಲ್ಲಿ ನಡೆತಿರ್ತಕ್ಕಂಥ ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಯಾನಕ್ಕೆ ಮೈಸೂರಿನಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಈ ಒಂದು ಹೋರಾಟದ ಉದ್ದೇಶ ಇಷ್ಟೇ. ಏನು ಕಳೆದ ತಿಂಗಳುಗಳಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥವರು ವಿದ್ಯಾರ್ಥಿ ಯುವಜನರನ್ನ, ನಿರುದ್ಯೋಗಿ ಯುವಕರನ್ನ ಕಾಕ್ರೋಚ್ಗೆ ಹೋಲಿಕೆಯನ್ನ ಮಾಡಿ ಮಾತನಾಡಿದ್ರು. ಆ ಒಂದು ಅದಕ್ಕೆ ವಿರುದ್ಧವಾಗಿ ಸೃಷ್ಟಿಗೊಂಡಂತ ಕಾಕ್ರೋಚ್ ಜನತಾ ಪಾರ್ಟಿ ಎಂಬಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಭಾರತದಾದ್ಯಂತ ಕೋಟ್ಯಂತರ ಜನರು ಈ ಒಂದು ಕಾಕ್ರೋಚ್ ಜನತಾ ಅಭಿಯಾನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆ ಬೆಂಬಲ ಪರಿಣಾಮವಾಗಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಪ್ರತಿಭಟನೆಯನ್ನು ಬೆಂಬಲಿಸಿ ನಾವು ವಿದ್ಯಾರ್ಥಿ ಯುವಜನರು ಇವತ್ತು ಮೈಸೂರಿನಲ್ಲಿ ಬೆಂಬಲ ಕೊಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಇವತ್ತು ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.